ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಡಂಡ್ರಮ್ ಮಾಲಿಗೆ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಮಾಲ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ಕೊಂಡು 3 ಜನ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವಾಗ ವೀಕೆಂಡ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಇವತ್ತು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಶಾಪಿಂಗ್ ಬಂದಿದೀವಿ. ಇದು ನೋಡಿ ಪಾರ್ಕಿಂಗ್ ಈ ತರ ಇರುತ್ತೆ ಮಾಲ್ ಒಳಗಡೆ. ಇಲ್ಲಿ ಟ್ಯಾಗ್ ಮಾಡ್ಬೇಕಲ್ಲ. ಕಾರ್ಡ್ ಬರುತ್ತೆ, ಓಕೆ, ಟಿಕೆಟ್ ಟಿಕೆಟ್ ಬರುತ್ತೆ. ನಾವ್ ಯಾವಾಗ ಹೊರಗೆ ಹೋಗ್ತೀವೋ ಅವಾಗ ಟಿಕೆಟ್ ಇಂದ ನಾವು ಟಿಕೆಟ್ ಮೆಷಿನ್ ಇರುತ್ತೆ ಹೊರಗೆ ಹೋಗ್ಬೇಕಾದ್ರೆ ಅಲ್ಲಿ ಪೇ ಮಾಡ್ಬಿಟ್ಟು ನಾವು ಹೊರಗಡೆ ಹೋಗ್ಬೇಕು. ಎಸ್, ನಾವಿವಾಗ ಮಾಲ್ಗೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ಮ್ಯಾಂಗೋ ಬ್ರ್ಯಾಂಡ್ ಇದೆ ನೋಡು. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ? ಅದ್ ಕೊಡ್ಸ. ಹಾ, ಈಗ ಪೆನ್ನಿಸಿಗೆ ಬಂದ್ವಿ. ಈ ಪೆನ್ನಿಸ್ ಅಲ್ಲಿ ಏನ್ ಗೊತ್ತಾ, ಎಲ್ಲ ರೀಸನೇಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ. ಎಲ್ಲ ಕ್ಲಾತಿಂಗ್ ಎಲ್ಲ ರೀಸನೇಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ. ಏನೇನಿರುತ್ತೆ ತೋರಿಸ್ತೀನಿ. ಬೇಗ ಬಾ, ಲೇಟ್ ಆಗುತ್ತೆ. That's saying fast. Hi. Hi. ಇವಾಗ ನಾವು ಪೆನ್ನಿಸ್ ಒಳಗೆ ಬಂದಿದ್ದೀವಿ. A to Z ಸಿಗತ್ತೆ ಇಲ್ಲಿ, ತುಂಬಾ ರೀಸನಬಲ್ ಪ್ರೈಸಸ್ ನಲ್ಲಿ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಏನು ಝಾರಾ, ಸೂಪರ್ ಡ್ರೈ ಆ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ನ ಹಾಫ್ ಪ್ರೈಸ್ ಇರುತ್ತೆ ಇಲ್ಲಿ. ತುಂಬ ರೀಸನಬಲ್ ಪ್ರೈಸಸ್ನಲ್ಲಿ ಸಿಗತ್ತೆ ಇಲ್ಲಿ. ರೀಸನಬಲ್ ಪ್ರೈಸಸ್ ಎಲ್ಲದೂ ಡೈಲಿ ವೇರ್ನ ಶಾಪ್ ಮಾಡಬೇಕಿತ್ತು. ಸೊ ಅದಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಪೆನ್ನಿಸ್ಗೆ. UK ಐರ್ಲೆಂಡ್ನಲ್ಲಿ ಪೆನ್ನಿಸ್ ಒಂದು ಸಸ್ತಾ ಬ್ರ್ಯಾಂಡ್. Would you recommend pennies for clothing and accessories? Vlogging. Pennies. ನಿಂಗೆ ಮಾತಾಡ್ತಾ ಇದ್ವಿ, ಅವಳ ಹತ್ರ ಯಾಕೋ ಜಾಸ್ತಿ ಮಾತಾಡ್ತೀಯ? ಜಾಸ್ತಿ ಆಯ್ತು. ಚಾಕು ಬಾ, ನಾನ್ ಮಾಡ್ತೀನಿ, ನೀನೇನ್ ಮಾತಾಡ್ಬೇಡ. ನಾನು ಮಾತಾಡ್ತೀನಿ. ಏನ್ ತಗೊಳ್ಬೇಕು ಫಸ್ಟ್? ಸೇಮ್ ಏನ್ ತಗೋಬೇಕು ನೀನು? ಏನ್ ತಗೋಬೇಕು? ಬಾ, ಇಲ್ಲಿ ಸ್ಟಾರ್ಟ್ ಮಾಡೋಣ. ಮಮತಾ ಕ್ವಿಕ್ ಆಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಆ ಕಡೆ ಹೋದ್ಲು. ಡೈಲಿ ವೇರ್ಸ್, ಆಫೀಸ್ ವೇರ್ಸ್ ಎಲ್ಲ. ನನಗೆ ಗೊತ್ತದು ಕ್ವಿಕ್ ಎಲ್ಲ ಆಗಲ್ಲ, ಅದು ಮಿನಿಮಮ್ 3 ರಿಂದ 4 ತಾಸು ಹಾಗೆ ಆಗುತ್ತೆ ಅಂತ. ಅದಕ್ಕೆ ಅಮ್ಮ ಮಗನ ಆ ಕಡೆ ಶಾಪಿಂಗ್ ಮಾಡೋದಕ್ಕೆ ಬಿಟ್ಟೆ. ಈ ಪೆನ್ನಿಸ್ ಸ್ಟೋರ್ ಅಂತ ಏನಿದೆಯಲ್ಲ, ಆಲ್ ಅರೌಂಡ್ ಐರ್ಲೆಂಡ್ ಇದೆ. ತುಂಬ ರೀಸನಬಲ್ ಪ್ರೈಸಸ್ನಲ್ಲಿ. ಆಗಲೇ ಹೇಳಿದಾಗೆ ಝಾರಾ ಮತ್ತು ಈ ಥರ ಸೂಪರ್ ಡ್ರೈ ಈ ಥರ ಬಿಗ್ ಬ್ರ್ಯಾಂಡ್ನ ಹಾಫ್ ಪ್ರೈಸ್ನಲ್ಲಿ ಇಲ್ಲಿ ನಮಗೆ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗ್ದಂಗೆ ಎಲ್ಲ ರೀತಿ ಕ್ಲಾತಿಂಗ್ ಮತ್ತು ಅಸೆಸರೀಸ್ ಇಲ್ಲಿ ಸಿಗುತ್ತೆ. ಸೊ ಇದ್ರದ್ದೊಂದು ಕ್ವಿಕ್ ಟೂರ್ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತ ಆ ಟೈಮ್ನಲ್ಲಿ. ಈ ಪೆನ್ನಿ ಸ್ಟೋರ್ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ನಲ್ಲಿ ಇದೆ. ಈ ಗ್ರೌಂಡ್ ಫ್ಲೋರ್ ನಲ್ಲಿ ಜನರಲ್ ವಿಮೆನ್ ಕ್ಲಾತಿಂಗ್ ಮತ್ತೆ ಅಸೆಸರೀಸ್ ಎಲ್ಲ ಇದೆ. ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಆಫೀಸ್ ವೇರ್, ಡೈಲಿ ವೇರ್ ಈ ಥರ ಎಲ್ಲ ವೇರ್ಸ್ನು ಜಸ್ಟ್ ಒಂದು 5-10 euros ರೇಂಜ್ನಲ್ಲಿ ಟಾಪ್ಸ್ ಎಲ್ಲ ಸಿಗೋ ಥರ 10 to 15 to 20 ಈ ಥರ ಮ್ಯಾಕ್ಸಿಮಮ್ ಅಂದರೆ ಒಂದು 40 euros ರೇಂಜ್ ತನಕನೂ ಇದೆ. ಜಾಕೆಟ್ಸು, ವಿಂಟರ್ ಜಾಕೆಟ್, ಶೂಸ್ ಅದೆಲ್ಲ ಒಂದು 30-40 euros ನಮಗೆ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತೆ.
ಯಾರೆಲ್ಲ ಐರ್ಲೆಂಡ್ಗೆ ಇಂಡಿಯಾದಿಂದ ರೀಸೆಂಟ್ ಆಗಿ ಮೂವ್ ಆಗಿದ್ರು, ನೀವು ಮೂವ್ ಆಗೋ ಟೈಮ್ನಲ್ಲಿ ಇಂಡಿಯಾದಿಂದ ಒಂದಷ್ಟು ಎಸೆನ್ಷಿಯಲ್ ಕ್ಲಾತಿಂಗ್ ಮತ್ತೆ ಅಸೆಸರೀಸ್ನ ಏನಾದರೂ ಮರ್ತು ಬಂದಿದ್ರೆ ತಗೋಬೇಕು ಅಂತ ಇದ್ರೆ ಹೊರಗಡೆ ಎಲ್ಲ ಬೇರೆ ಸ್ಟೋರ್ಗಳಲ್ಲಿ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾ ಇದ್ರೆ ನಿಮಗೆ ಪೆನ್ನಿ ಸ್ಟೋರ್ನಲ್ಲಿ ತುಂಬಾ ರೀಸನಬಲ್ ಪ್ರೈಸಸ್ನಲ್ಲಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗ್ದಂಗೆ ನಿಮಗೆ ಬೇಕಾಗೋ ಎಲ್ಲ ಕ್ಲಾತಿಂಗ್ ಮತ್ತೆ ಅಸೆಸರೀಸ್ ಇಲ್ಲಿ ನಿಮಗೆ ಸಿಗುತ್ತೆ. ಡೆಫಿನೆಟ್ಲಿ ನೀವು ಇಲ್ಲಿ ವಿಸಿಟ್ ಮಾಡಬಹುದು. ಈಗ ಗ್ರೌಂಡ್ ಫ್ಲೋರ್ ನಲ್ಲಿ ಏನೇನೆಲ್ಲ ಇತ್ತು ಅನ್ನೋದನ್ನ ನಾನು ಕ್ವಿಕ್ ಆಗಿ ಕವರ್ ಮಾಡಿದ್ದೀನಿ. ಮೇನ್ಲಿ ವಿಮೆನ್ಸ್ ಕ್ಲಾತಿಂಗ್ ಅಸೆಸರೀಸ್ ಇತ್ತು. ಈಗ ಫಸ್ಟ್ ಫ್ಲೋರ್ ನಲ್ಲಿ ಮೆನ್ಸ್, ಕಿಡ್ಸ್, ಹೋಮ್ ಡೆಕೋರ್ ಎಲ್ಲ ಕ್ಲಾತಿಂಗ್ ಮತ್ತೆ ಅಸೆಸರೀಸ್ ಇದೆ. ಏನೆಲ್ಲ ಇದೆ, ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ನಾನು ಕ್ವಿಕ್ ಆಗಿ ತೋರಿಸ್ತೀನಿ. ಸಾರಿ, ಆ ದಿನ ಮೈಕ್ ಬ್ಯಾಟ್ರಿ ಲೋ ಆಗಿ ಔಟ್ ಆಫ್ ಆರ್ಡರ್ ಆಗಿಬಿಟ್ಟಿತ್ತು. ಅದು ನನಗೆ ಗೊತ್ತೇ ಆಗಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು. ನೋಡಿ, ಇದು ಫಸ್ಟ್ ಫ್ಲೋರ್. ಇಲ್ಲಿ ಕಿಡ್ಸ್ ಸೆಕ್ಷನ್ ಇದೆ. ಕಿಡ್ಸ್ ಕ್ಲಾತಿಂಗ್ ಮತ್ತೆ ಅಸೆಸರೀಸ್ ಎಲ್ಲ A to Z ಇದೆ. ಇಲ್ಲಿ ನೋಡಿ, ಟ್ರಾವೆಲ್ ಅಸೆಸರೀಸ್ ಶಾಪಿಂಗ್ ಮಾಡ್ಬೋದು. ಅಂದರೆ ಚೆಕ್ ಇನ್, ಕ್ಯಾಬಿನ್ ಎಲ್ಲ ಸೂಟ್ ಕೇಸಸ್ಗಳು ತುಂಬ ಒಂದು ರೀಸನಬಲ್ ಪ್ರೈಸಸ್ನಲ್ಲಿದೆ. ನೋಡಿ, ಇಲ್ಲಿ €30 ತೋರಿಸ್ತಾ ಇದೆ 7 kg ಕ್ಯಾಬಿನ್ ಸೂಟ್ ಕೇಸ್. ಅಂದರೆ ಒಂದು 2600 700 ಇಂಡಿಯನ್ ರುಪೀಸಲ್ಲಿ ಆಗುತ್ತೆ. ನೋಡಿ, ಇಂಡಿಯಾದಲ್ಲಿ ಏನು ಪ್ರೈಸಿಗೆ ಸಿಗುತ್ತೋ ಅದೇ ಪ್ರೈಸ್ಗೆ ನಮಗೂ ಇಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿಂದ ಮೆನ್ಸ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಸೆಕ್ಷನ್ ಅಲ್ಲಿ ಮೆನ್ಸ್ ಕ್ಲಾತಿಂಗ್ ಮತ್ತೆ ಅಸೆಸರೀಸ್ A to Z ಸಿಗುತ್ತೆ ರೀಸನಬಲ್ ಪ್ರೈಸಸ್ ನಲ್ಲಿ. ಕ್ವಾಲಿಟಿ ಕೆಲವೆಲ್ಲ ತುಂಬಾನೇ ಚೆನ್ನಾಗಿದೆ, ಕೆಲವೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಓಕೆ ಅನ್ಬೋದು. ಸೊ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ತಗೋಬೇಕು. ನೋಡಿ, ಅಲ್ಲಿ ಅದೊಂದು €15 ಜಾಕೆಟ್ ಇತ್ತು. ಅಂದ್ರೆ ಒಂದು 1300-400 ರೇಂಜ್ ನಲ್ಲಿ. ಅದ್ರದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿತ್ತು. ಸೊ ನೋಡಿ, ಇಂಡಿಯನ್ ರೇಟ್ ನಲ್ಲೇ ನಮಗೆ ಇಲ್ಲಿ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಒಂದು ಡಬ್ಲಿನ್ ಅಂತ ಪ್ರಿಂಟ್ ಇರುವಂತಹ ಒಂದು ಟಿ ಶರ್ಟ್ ಇದೆ. ಸೊ ಈ ಟಿ ಶರ್ಟ್ ಪ್ರೈಸ್ ಬಂದು €3.5. ಸೊ €300 ರೇಂಜ್ ನಲ್ಲಿ ಡೈಲಿ ವೇರ್ ಟಿ ಶರ್ಟ್ ಇದು, ಕಾಟನ್ ಟಿ ಶರ್ಟ್. ಸೊ ಮತ್ತೆ ಅಗೇನ್ ಇಂಡಿಯನ್ ರೇಟ್ ನಲ್ಲೇ ನಮಗೆ ಸಿಕ್ಕಿದೆ. ಬಟ್ ಇಲ್ಲಿ ನನಗೊಂದು ಸರ್ಪ್ರೈಸಿಂಗ್ ಅನ್ಸಿದ್ದು ಏನಂದ್ರೆ, ಇವರು ಏಷ್ಯನ್ ಕಂಟ್ರೀಸ್ ಲೈಕ್ ಬಾಂಗ್ಲಾದೇಶ್, ಕಾಂಬೋಡಿಯಾ, ಚೈನಾ ಈ ತರ ಕಂಟ್ರಿಗಳಿಂದ ಇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ರಿಕ್ವೈರ್ಮೆಂಟ್ ನಲ್ಲಿ ಆರ್ಡರ್ ಕೊಟ್ಟು ಕ್ಲಾತಿಂಗ್ ನ ತರಿಸ್ಕೊಂಡು ಇಲ್ಲಿ ಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಇವರು ಸಸ್ತಾ ರೇಟ್ ನಲ್ಲಿ, ಅಂದ್ರೆ ತುಂಬಾ ರೀಸನಬಲ್ ಪ್ರೈಸಸ್ ನಲ್ಲಿ ಮಾರಾಟ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ಕೆಲವೆಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕೆಲವೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ನಾವು ತಗೊಳ್ಬೇಕಾಗತ್ತೆ. ಬಟ್ ಏನ್ ಡೈಲಿ ಎಸೆನ್ಷಿಯಲ್ಸ್ ಏನಿರುತ್ತಲ್ಲ ಅದನ್ನ ನಾವಿಲ್ಲಿ ಪರ್ಚೇಸ್ ಮಾಡೋಕ್ಕೆ ಯಾವುದೇ ರೀತಿ ಮೋಸ ಇಲ್ಲ. ಬೆಸ್ಟ್ ಸ್ಟೋರ್ ಅಂತಾನೆ ಹೇಳ್ಬೋದು. ನೋಡಿ, ಇದು ಮೇಡ್ ಇನ್ ಚೈನಾ ಅಂತಿದೆ. ಬಟ್ ಕ್ವಾಲಿಟಿ ಏನಂತ ಏನು ಕಾಂಪ್ರಮೈಸ್ ಆಗಿಲ್ಲ ಟಿ ಶರ್ಟು. ಬಟ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಒಂದು ಕಾರ್ಗೋಸ್ ಪ್ಯಾಂಟ್. ಇದು €22 ಇದೆ. ಅಂದರೆ ಇಂಡಿಯನ್ ರುಪೀಸ್ನಲ್ಲಿ 1800 $2000. ಸೊ ತುಂಬ ರೀಸನಬಲ್ ಪ್ರೈಸಸ್ನಲ್ಲೇ, ಲೈಕ್ ಆಗಲೇ ಹೇಳಿದಾಗೆ ಇಂಡಿಯನ್ ರೇಟ್ನಲ್ಲೇ ನಮಗೆ ಇಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ. ಬಟ್ ಆದರೆ ನಾವು ಯಾವ ರೀತಿ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ರೀತಿ ಮೆನ್ಸ್ ಅಸೆಸರೀಸ್, ಮೆನ್ಸ್ ಕ್ಲಾತಿಂಗ್ ಇಲ್ಲಿ ಅವೈಲೇಬಲ್ ಇದೆ. ಏನಾದರೂ ನಾವು ಬಲ್ಕ್ ಆಗಿ ತುಂಬ ತಗೊಳ್ಬೇಕು, ಶಾಪಿಂಗ್ ಮಾಡಬೇಕು ಅಂತ ಅಂದರೆ ಪೆನ್ನಿ ಸ್ಟೋರ್ ಒಂದು ಬೆಸ್ಟ್ ಚಾಯ್ಸ್. ನೋಡಿ, ಇದು ಮೇಡ್ ಇನ್ ಕಾಂಬೋಡಿಯಾ ಅಂತ ಇದೆ. ಬಟ್ ಆದರೆ ಕ್ವಾಲಿಟಿನಲ್ಲಿ ಏನಂತ ಏನು ಕಾಂಪ್ರಮೈಸ್ ಆಗಿಲ್ಲ, ತುಂಬಾನೇ ಚೆನ್ನಾಗಿದೆ. ಮುಟ್ ನೋಡಿದಾಗ ಗೊತ್ತಾಯ್ತು. ಇಲ್ಲಿ ನೋಡಿ, ಬ್ಲೇಸರ್ ಇದೆ. ಈ ಬ್ಲೇಸರ್ ರೇಟ್ ಬಂದ್ಬಿಟ್ಟು €50, ಅಂದರೆ 4500 5000 ಇಂಡಿಯನ್ ರುಪೀಸ್ನಲ್ಲಿ. ಸೊ ನೋಡಿ, ಇಂಡಿಯನ್ ಮಾರ್ಕೆಟ್ನಲ್ಲಿ ಏನು ನಮಗೆ ಕ್ಲಾತಿಂಗ್ ಸಿಗುತ್ತೋ ಅದೇ ರೇಂಜ್ನಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಅಂತ ಏನು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಸಲ್ಲ. ಸೊ ಇಂಡಿಯನ್ಸ್ ಎಲ್ಲ ಮೋಸ್ಟ್ಲಿ ಎಲ್ಲ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಈಗ ನೋಡಿ, ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಹೋಮ್ ಡೆಕೋರ್, ಅಂದ್ರೆ ಮನೆ ಫರ್ನಿಶ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಆ ಥರ ಅಸೆಸರೀಸ್ ಎಲ್ಲ ಸಿಗುತ್ತೆ. ಲೈಕ್ ನಾವು ಫಸ್ಟ್ ಐರ್ಲೆಂಡಿಗೆ ಬಂದಾಗ ಇದು ಕೋಲ್ಡ್ ಕಂಟ್ರಿ ಆಗಿರೋದ್ರಿಂದ ನಮಗೆ ಡುವೆ ಮಸ್ಟ್. ಸೊ ಡುವೆ ಕವರ್ಸ್ ಮತ್ತೆ ಡುವೆ ಪಿಲ್ಲೋ ಕವರ್ಸ್
ಇದನ್ನೆಲ್ಲ ನಾವು ತಗೋಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಒಂದು ಚೀಪ್ ಅಂಡ್ ಬೆಸ್ಟ್ ರೇಟ್ನಲ್ಲಿ ರೀಸನಬಲ್ ಪ್ರೈಸಸ್ನಲ್ಲಿ ಸಿಗುತ್ತೆ. ಟವಲ್ಸ್ ಏನು ಈ ಥರ ಮನೆ ಫರ್ನಿಷಿಂಗಿಗೆ ಏನೇನು ಬೇಕೋ ಹೋಮ್ ಡೆಕೋರ್ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ನೋಡಿ, ಇದು ಒಂದು ಓವರ್ ಆಲ್ ಕ್ವಿಕ್ ಟೂರ್ ಅಂತ ಹೇಳ್ಬೋದು ಪೆನ್ನಿಸಿಂದು. ಸೊ ಈಗ ನಾನು ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತಿಗೆ ಮಮತಾ ಶಾಪಿಂಗ್ ಎಲ್ಲ ಮುಗಿಸಿರ್ತಾಳೆ ಅಂತ ಅನ್ಕೊಂಡೆ, ಆದರೆ ಇನ್ನೂ ಒಂದು ಅರ್ಧ ಶಾಪಿಂಗ್ ಪೆಂಡಿಂಗ್ ಇತ್ತು. ಸೊ ಶಾಪಿಂಗಿಗೆ ಒಂದು ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಬರೋಣ ಅಂತ ಹೊರಟ್ವಿ. ಅಭಿ ಏನೋ ಇದು ಏನೋ ತಗೊಂಡಿದ್ಯಾ? ಎಷ್ಟು ಗೊತ್ತಾ ಇದು? 6.3 550 ಆಲ್ಮೋಸ್ಟ್ 600 ರೂಪೀಸ್ಗೆ ಒಂದು ಕೇಕು. ಹ್ಯಾಪಿ €6.3. ಶಾಪಿಂಗ್ ಮಾಲಿಗೆ ಬಂದು ಉಪ್ಪಿಟ್ಟು ತಿಂತೀನಿ. ಉಪ್ಪಿಲ್ಲ ಹುಳಿ ಇಲ್ಲ. ಏನಿದು? ಏನ್ ತಗೊಂಡೆ? ವೀಗನ್ ರೋಲ್ ವಿತ್ ಸಲಾಡ್. ಉಪ್ಪಿಲ್ಲ ಹುಳಿ ಇಲ್ಲ ಖಾರ ಇಲ್ಲ. ಮನೆಯಲ್ಲಿ ನಾವೇ ಎಷ್ಟೋ ಚೆನ್ನಾಗಿ ಪಲ್ಯ ಮಾಡ್ಕೊಂಡು ತಿಂತೀವಿ. ಉಪ್ಪಿಟ್ಟು ಎಷ್ಟೋ ಚೆನ್ನಾಗಿತ್ತು, ಒಂಚೂರು ಟೇಸ್ಟ್ ಇಲ್ಲ. ಕಲರ್ಫುಲ್ ಆಗಿದೆ ಬಟ್ €7. ಇದಕ್ಕೆ ನಾವೆಲ್ಲ ಮನೆಯಿಂದ ತರೋದು. ₹650. ಇದಕ್ಕೆ ಹೊರಗಡೆ ಬೇಡ. ಇಂಡಿಯನ್ ರೆಸ್ಟೋರೆಂಟ್ ಇಸ್ ಬೆಟರ್. ಇಲ್ಲಿ ಯಾವ್ದು ಇಂಡಿಯನ್ ರೆಸ್ಟೋರೆಂಟ್ ನಮ್ಗೆ ಸಿಗ್ಲಿಲ್ಲ. ಎಂಜಾಯ್. ನಮ್ಮಂತೂ ಬೇಡ, ಚೆನ್ನಾಗಿಲ್ಲ. ನಮಗಂತೂ ಫುಡ್ ಅಡ್ಜಸ್ಟ್ ಆಗಲ್ಲ. ಹೆಂಗ್ ತಿಂತಾರೋ ಏನೋ, ಉಪ್ಪು ಹುಳಿ ಖಾರ ಏನು ಇರಲ್ಲ. ಊಟ ಅಂದ್ರೆ ಜಿಗುಪ್ಸೆ ಬರುತ್ತೆ ಇವ್ರದ್ದು. ನಿಜವಾಗ್ಲೂ ಇಂಥ ತಿನ್ಬಿಟ್ರೆ 3 ಹೊತ್ತು ಮುಗೀತು. ಸ್ಪೆಷಲಿ ನಮ್ ನಾರ್ತ್ ಕರ್ನಾಟಕದವರು ಜೋಳದ ರೊಟ್ಟಿ, ಒಳ್ಳೆ ಖಡಕ್ ರೊಟ್ಟಿ, ಪಲ್ಯ, ಚಟ್ನಿ ಪುಡಿ. Thank you. ಇದನ್ನ ಕೊಟ್ಬಿಟ್ರೆ ಬೈದು ಬಿಡ್ತಾರೆ. ಲಾಟೆ. ಎಸ್ ಎಸ್. ಇದರಲ್ಲಿ ಉಪ್ಪು ಹುಳಿ ಖಾರ ಏನೂ ಇರಲ್ಲ. ಈ ಕಾಫಿ ಸಕ್ಕರೆ ಇರಲ್ಲ. ಕರೆಕ್ಟಾ? ಇದು ಬೇರೆ, ಇದು ಬೇರೆ. ನಮಗೆ ಅಡ್ಜಸ್ಟ್ ಆಗದೆ ಇರೋದು. ಬೇಗ ಹಾಕೋ ಕಾಫಿ ನಂದು ಕುಡಿಯೋಣ. ಇನ್ನೊಂದು ಬೇಕಾ? ಹೆಂಗಿದೆ? ಒಂದು ಸ್ಮಾಲ್ ಲಂಚ್ ಮುಗಿಸ್ಕೊಂಡು ಈಗ ಮತ್ತೆ ಶಾಪಿಂಗ್ ರೆಸ್ಯೂಮ್ ಮಾಡಿದ್ವಿ. ಮಮತಾ ಏನೇನೆಲ್ಲ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ಲು ಅದನ್ನೆಲ್ಲ ಈಗ ಮತ್ತೆ ಫೈನಲ್ ಮಾಡ್ತಾಳೆ. ಸೊ ಈಗ ಮತ್ತೆ ಪೆನ್ನಿಸ್ ಒಳಗಡೆ ಹೋಗಿದ್ದೀವಿ. ಯಾವ ಮುಗಿಸ್ತೇವೆ ಅಂತ ನನಗಾಗಿ ಬಂದ ಇಷ್ಟೊಂದೆಲ್ಲ ಮಾಡಿದಾಳೆ. ಕಡೆಗೆ ಅವ್ರು ಸೆಲೆಕ್ಟ್ ಮಾಡೋದೇ 2-3 ಮಾಡ್ಬಿಟ್ಟು ಇದಿಷ್ಟು ಏನೋ ಟ್ರಯಲ್ ನೋಡ್ಬಿಟ್ಟು ಅದ್ರೊಳಗೆ ಒಂದು 3-4 ಫೈನಲ್ ಮಾಡ್ತೀವಿ. ಅದಕ್ಕೆ ನಾವು ಬೆಳಗ್ಗಿಂದ ಸಂಜೆವರೆಗೂ ಹಿಂಗೆ ಎದುರುಗಡೆ ಹಿಂಗೆ ನಿಂತ್ಕೊಂಡು ಕಾಲೆಲ್ಲ ನಾವು ಒಂದು ಕೆಲಸ ಮಾಡ್ತೀವಿ ಅಂತ. ನಾನು ಅಭಿ ಬೆಳಗ್ಗೆ 9 ಗಂಟೆ ಬಿಟ್ಟು ಹೋಗ್ತೀವಿ, ಸಂಜೆ 6:30 ಫೋನ್ ಮಾಡೋ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ.
ಸಾಕಾಗೋಯ್ತು ನನಗೆ. ಅದೇನು ಅಂತ ಚೆಕ್ ಲಿಸ್ಟ್ ಬರಿಬೇಕಪ್ಪ. ನೋಡೋ 2 ಡೈಲಿ ವೇರು, 2 ಹುಡಿ ಬೇಕು. ಬರೋದಪ್ಪ, ಹುಡಿ ತಕ್ಕೊಳ್ಳೋದಪ್ಪ, ಹಾಕೊಳ್ಳೋದಪ್ಪ, ಸೈಜ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ 2 ಜೀನ್ಸ್ ಬೇಕು, ಜೀನ್ಸ್ ಹಾಕೋಬೇಕಪ್ಪ. 2 ಡ್ರೆಸ್ ಬೇಕು, 2 ಹಾಕೋ. ನಾನು ಅರ್ಧ ಗಂಟೆ ಶಾಪಿಂಗ್ ಮುಗಿಸ್ತೀನಿ. ಆಯ್ತಂದ್ರು ಆಗಂತ ಜೀವನ ಜಿಗುಪ್ಸು ಬಂತು. ಸೂಪರ್, ಬೇಗ ಬೇಗ. 4 ಗಂಟೆ ಟೈಮ್ ಇದೆ ಅಷ್ಟೇ. ಕ್ಲೋಸ್ ಮಾಡ್ತಾರೆ 7 o'clock ಕ್ಲೋಸ್. ಬಟ್ ಇಟ್ಸ್ ಸ್ಮಾಲ್. 6:45. ಫೈನಲಿ ಶಾಪಿಂಗ್ ಮುಗಿಸ್ದೇನಮ್ಮ? ಫೈನಲಿ ಶಾಪಿಂಗ್ ಮುಗಿಸಿದಾಳೆ. ಎಷ್ಟಾಯ್ತು ಟೋಟಲ್ ಬಿಲ್? 98 euros. Thank you. Thank you. That's fine. Receipts in there, okay? Oh yeah. Okay. Thank you. ಬ್ಯಾಕ್ ಮಜಾ ಇರುತ್ತೆ. ನಡಿ 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 ನಡಿ. ಅದು ಹಿಡ್ಕೊ, ಅಭಿ ಬ್ಯಾಗ್ ಹಿಡ್ಕೊ ನೀನು. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿ ಇಲ್ಲಿ ಬಂದು ಕೂತಿದ್ದೀವಿ. ಅಪ್ಪ 4 hours ಕಂಟಿನ್ಯೂಸ್ ಆಗಿ ನಿಂತು ಸಾಕಾಯ್ತಪ್ಪ. ನಾವೆಲ್ಲ ಅರ್ಧ ಗಂಟೆಲಿ ಶಾಪಿಂಗ್ ಮುಗಿಸ್ತೀವಿ. ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಚೆಕ್ ಲಿಸ್ಟ್ ಬರ್ದ್ಬಿಡ್ತೀವಿ. ನಾವು ಅದೇ ಮಾಡೋದು, ಸುಮ್ಮನೆ ಕುಕ್ಕ. ಅಲ್ಲಿ ಚಾಯ್ಸ್ ನಮಗೆ ಮಾಡೋದಕ್ಕೆ ಕನ್ಫ್ಯೂಷನ್ ಆಗಿದೆ. ಒಂದು ತೋರ್ಸು, ನೀವಿಬ್ರು ಹೆಂಗ್ ಮಾಡಿದ್ರಿ? ನಾವು ಮೇಲ್ಗಡೆ ನೋಡ 5 ನಿಮಿಷ ಶಾಪಿಂಗ್ ನಮ್ದು. ಏನೋ ತಗೊಂಡಿದೀಯಾ? ನಮ್ದೇನಿಲ್ಲ, 5 ನಿಮಿಷ ಶಾಪಿಂಗ್. ಬಟ್ ಸೈಜ್ ದೊಡ್ಡಾಯ್ತು, ಬಟ್ ನಾಟ್ ಬ್ಯಾಡ್. ಯಾವಾಗ ಹೋದ್ರೆ ನೀವು ತಗೊಳಕ್ಕೆ? ಈಗ ನೋಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. 7.40 euros. ಎಲ್ಲಿ? ಓ, ಇದು ಅವರ್ಲಿ ಲೆಕ್ಕ ಮಾಡುತ್ತಲ್ಲ, ಕೌಂಟ್ ಮಾಡೋದು. ಅಭಿ ಬಾ. ಪೇ ಆಯ್ತು. ಎತ್ಕೋಪ್ಪ ಬ್ಯಾಗ್, ಹೋಗೋಣ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. Bye bye.